ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಮೊಬೈಲ್ ಟವರ್ ಡಂಪ್ ಅನ್ನ ತೆಗೆದು ಪರಿಶೀಲನೆಗೆ ಒಳಪಡಿಸಲಾಗ್ತಾ ಇದೆ. ಇದು ಕೂಡ ಕ್ರೂಷಿಯಲ್ ಆಗ್ತಾ ಇದೆ ಎವಿಡೆನ್ಸ್ ಸಂಗ್ರಹದ ಕೆಲಸದಲ್ಲಿ. ತಾಂತ್ರಿಕ ಸಾಕ್ಷ್ಯಗಳನ್ನ, ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಸಂಗ್ರಹ ಮಾಡೋ ಕೆಲಸ ಆಗ್ತಾ ಇದೆ. ಕೃತ್ಯ ನಡೆದ ಸ್ಥಳದಲ್ಲಿ ಅವತ್ತು ಎಷ್ಟು ಜನ ಇದ್ರು ಮತ್ತು ಯಾರ್ಯಾರು ಆಕ್ಟಿವ್ ಪಾರ್ಟಿಸಿಪೆಂಟ್ ಆಗಿದ್ರು ಅಂತ ತಿಳ್ಕೊಳ್ಳೋದಕ್ಕೆ 13 ಮಂದಿಯ CDR ಕೂಡ ಅಂದ್ರೆ ಕಾಲ್ ಡೀಟೇಲ್ ರೆಕಾರ್ಡಿಂಗ್ ಅನ್ನ ಕೂಡ ತೆಗೆಸೋದಕ್ಕೆ ಮುಂದಾಗಿದ್ದಾರೆ ಪೊಲೀಸರು ಅನ್ನೋದು ತಿಳಿದು ಬರ್ತಾ ಇದೆ. ಸೊ ಒಂದು ಕೃತ್ಯ ನಡೆದಿರುತ್ತಲ್ಲ, ಆ ಜಾಗದಲ್ಲಿ ಫಾರ್ ಎಕ್ಸಾಂಪಲ್ ಈಗ ಒಂದು ಶೆಡ್ ಅಲ್ಲಿ ಈ ಕೃತ್ಯ ನಡೆದಿದೆ, ಕ್ರೈಮ್ ಸೀನ್ ಆಗಿದೆ. ಸೊ ಆ ಜಾಗದಲ್ಲಿ ಯಾರ್ಯಾರ ಮೊಬೈಲ್ ನೆಟ್ವರ್ಕ್ ಆಕ್ಟಿವ್ ಅಲ್ಲಿ ಇತ್ತು ಮತ್ತು ಕೃತ್ಯ ನಡೆದ ನಂತರ ಕೂಡ ಅಕ್ಯೂಸ್ಗಳು ಯಾರ್ಯಾರು ನಿರಂತರವಾಗಿ ನೇರ ಸಂಪರ್ಕದಲ್ಲಿ ಇದ್ರು, ಫೋನ್ ಮೂಲಕ ಇರ್ಬೋದು ಅಥವಾ ವಾಟ್ಸಪ್ ವಿಡಿಯೋ ಕಾಲ್ ಮೂಲಕ, ವಾಟ್ಸಪ್ ಆಡಿಯೋ ಕಾಲ್ ಮೂಲಕ ಆದ್ರೂ ಅಷ್ಟೇನೆ. ಸೊ ಯಾರ್ಯಾರು ಇದ್ರು ಅಂತ ಕೂಡ ಇಲ್ಲಿ ವಿಂಗಡಣೆ ಮಾಡಬೇಕಾಗತ್ತೆ. ಅದ್ರ ಬೇಸಿಸ್ ಮೇಲೆ ಅವರ ಪಾತ್ರ ಹಾಗೂ ಅವರು ಯಾವ್ಯಾವ ಸೆಕ್ಷನ್ ಅಡಿಯಲ್ಲಿ ಬರ್ತಾರೆ, ಅಂದ್ರೆ ಕಾನ್ಸ್ಪಿರಸಿ ಒಳಸಂಚುನಲ್ಲಿ ಎಷ್ಟು ಜನ, ನೇರ ಭಾಗಿದಾರಿಕೆನಲ್ಲಿ ಎಷ್ಟು ಜನ ಅಂತ ನೋಡ್ತಾರೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಈಗ CRPC 161 ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ ಎಕ್ಸಾಮಿನೇಷನ್ ಆಫ್ ವಿಟ್ನೆಸ್ ಬೈ ಪೊಲೀಸು. ಸೊ ಅದು ಯಾವ ರೀತಿ ದಾಖಲಾಗ್ತಾ ಇದೆ, ಇಲ್ಲಿ ತನಕ ಎಷ್ಟು ಜನರದ್ದು ದಾಖಲಾಗಿದೆ, ಒಂದೇ ಪ್ರಶ್ನೆ. ಎರಡನೇದು, ಟವರ್ ಡಂಪ್ ಲೊಕೇಶನ್ಗೆ ಸಂಬಂಧಪಟ್ಟಂತೆ ಏನೇನು ಮಾಹಿತಿ ಸಿಗ್ತಾ ಇದೆ? ಈಗಾಗಲೇ ಎಲ್ಲ ಆರೋಪಿಗಳನ್ನ ಮನೆಯ ನ್ಯಾಯಾಲಯ ಪೊಲೀಸ್ ಕಸ್ಟಡಿಗೆ ನೀಡಿದೆ. ಹೀಗಾಗಿ ಪೊಲೀಸ್ ಕಸ್ಟಡಿ ಅವಧಿಯಲ್ಲಿ ಒಂದಷ್ಟು ಎವಿಡೆನ್ಸ್ ಗಳನ್ನ ಕಲೆ ಹಾಕುವ ಕೆಲಸವನ್ನ ಅಧಿಕಾರಿಗಳು ಮಾಡ್ತಿದ್ದಾರೆ. ಮೊದಲನೆಯದಾಗಿ ಯಾರ್ಯಾರು ಈ ಕೊಲೆ ಆರೋಪದಲ್ಲಿ ಭಾಗಿಯಾಗಿರ್ತಕ್ಕಂತಹ ಆರೋಪಿಗಳಿದ್ದಾರೆ, ನಟ ದರ್ಶನ್ ಇರ್ಬೋದು, ಪವಿತ್ರ ಗೌಡ ಇರ್ಬೋದು, ಇವರೆಲ್ಲರ ಮೊಬೈಲ್ CDR ಅನ್ನ ತೆಗೆಸುವ ಕೆಲಸವನ್ನ ಮಾಡಲಾಗ್ತಿದೆ. ಅಂದ್ರೆ ಕೃತ್ಯ ನಡೆದ ಸ್ಥಳದಲ್ಲಿ ಈ ಆರೋಪಿಗಳು ಇದ್ರ, ಮತ್ತೆ ಇವರ ಮೊಬೈಲ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಯಾರ್ಯಾರಿಗೆ ಯಾರ್ಯಾರು ಕಾಲನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಎವಿಡೆನ್ಸ್ ಅನ್ನ ಕಲೆ ಹಾಕಿ ಈ ಒಂದು ತನಿಖೆಗೆ ಬೇಕಾದಂತಹ ಪೂರಕ ಸಾಕ್ಷಿಗಳನ್ನ ಪತ್ತೆ ಮಾಡುವ ಕೆಲಸವನ್ನ ಅಧಿಕಾರಿಗಳು ಮಾಡ್ತಿದ್ದಾರೆ. ಮತ್ತೊಂದು ವಿಚಾರ, ಈಗಾಗಲೇ ಪೊಲೀಸರ ಮುಂದೆ CRPC 161 ಅಡಿ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಅಧಿಕಾರಿಗಳು ಮಾಡ್ತಿದ್ದಾರೆ. ಅಂದ್ರೆ ಎಲ್ಲಾ ಆರೋಪಿಗಳ ಹೇಳಿಕೆಗಳನ್ನ ಪೊಲೀಸರ ಸಮ್ಮುಖದಲ್ಲಿ ಪಡೆದುಕೊಳ್ಳೋದಕ್ಕೆ CRPC 161 ಅಡಿ ಆ ಹೇಳಿಕೆಗಳನ್ನ ದಾಖಲು ಮಾಡಿಕೊಂಡು ಇದೀಗ ಆ ಹೇಳಿಕೆಗಳನ್ನ ಏನ್ ಹೇಳ್ತಾರೆ, ಹೇಳಿಕೆಗಳಲ್ಲಿ ಇವರ ಪಾತ್ರ ಏನು, ರೋಲ್ ಏನು ಅನ್ನೋದನ್ನ ನಮೂದು ಮಾಡುವ ಕೆಲಸವನ್ನ ಅಧಿಕಾರಿಗಳು ಮಾಡ್ಕೊಳ್ತಿದ್ದಾರೆ. ಈ ಎಲ್ಲಾ ಹೇಳಿಕೆಗಳನ್ನ ವಿಡಿಯೋ ಚಿತ್ರೀಕರಣವನ್ನ ಸಹ ಮಾಡ್ಕೊಳ್ತಿದ್ದಾರೆ. ಕಾರಣ ಇಷ್ಟೇ, ಮುಂದೆ ತನಿಖಾ ಕಾಲಘಟ್ಟದಲ್ಲಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ಆರೋಪಿಗಳ ಹೇಳಿಕೆಗಳನ್ನ ಸಹ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರ್ತಾರೆ. ಹೀಗಾಗಿ ಈ ಹೇಳಿಕೆಗಳನ್ನ ವಿಡಿಯೋ ರೆಕಾರ್ಡ್ ಮಾಡಿ ಇಟ್ಕೊಳ್ತಿದ್ದಾರೆ. ಬೇರೆ ಬೇರೆ ಪ್ರಕರಣಗಳಲ್ಲಿ 164 ಅನ್ನ ಮಾಡಿಸ್ತಾರೆ, ಆದ್ರೆ ಈ ಪ್ರಕರಣದಲ್ಲಿ ಇದು ಅತ್ಯಾಚಾರ ಪ್ರಕರಣ ಅಲ್ಲ, ಇದು ಕೊಲೆ ಪ್ರಕರಣ. ಹೀಗಾಗಿ 161 ಹೇಳಿಕೆಯನ್ನ ದಾಖಲು ಮಾಡಿಕೊಂಡು ಆ ಬಳಿಕ ಸ್ಪಾಟ್ ಮಹಜರ್ ಇರ್ಬೋದು, ಮತ್ತೆ ಎವಿಡೆನ್ಸ್ ಗಳ ಸಂಗ್ರಹಕ್ಕಾಗಿ ಇವರು ಕೃತಿಕ ಬಳಸಿದಂತಹ ರಾಡ್ ಇರ್ಬೋದು, ಮಾರಕಾಸ್ತ್ರ ಇರ್ಬೋದು, ಇವೆಲ್ಲವನ್ನ ಸಹ ಪತ್ತೆ ಮಾಡುವ ಕೆಲಸಕ್ಕೆ ಇದೀಗ ಅಧಿಕಾರಿಗಳು ಮುಂದಾಗಿದ್ದಾರೆ. ಮಮತಾ, ನರಸಿಂಹಮೂರ್ತಿ, ಇದ್ರ ಜೊತೆಗೆ ಈಗ CRPC 161 ಬಗ್ಗೆ ನೀವು ಮಾಹಿತಿ ಕೊಡ್ತಾ ಇದ್ರಿ. ಈಗ ತುಂಬಾ ಜನ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾಗ ತಮ್ಮ ಮನಸ್ಥಿತಿಯನ್ನು ಬದಲಾಯಿಸ್ಕೊಳ್ತಾರೆ. ಅಂದ್ರೆ ನನ್ನನ್ನ ಅಪ್ರೂವರ್ ಮಾಡ್ಕೊಂಡ್ಬಿಡಿ ಅಂತ ಹೇಳಿ ಮುಂದೆ ಬಂದಿರುವಂತಹ ಅನೇಕ ಎಕ್ಸಾಂಪಲ್ಗಳು ನಮ್ಮ ಕಣ್ ಮುಂದೆ ಇದೆ. ಅಂದ್ರೆ ಆರೋಪದಲ್ಲಿ ನಾನು ಭಾಗಿಯಾಗಿದ್ದೀನಿ, ಬಟ್ ನನ್ನನ್ನು ಆರೋಪಿಯಾಗಿ ಕನ್ಸಿಡರ್ ಮಾಡಬೇಡಿ, ಸಾಕ್ಷಿಯಾಗಿ ಕನ್ಸಿಡರ್ ಮಾಡಿ, ನಾನು ಯಾರ್ಯಾರು ಏನೇನ್ ಮಾಡಿದ್ರು ಅಂತ ಹೇಳ್ತೀನಿ ಅಂತ ಮುಂದೆ ಬಂದಿರುವಂತಹ ಅನೇಕ ಇನ್ಸಿಡೆಂಟ್ಸ್ಗಳು ಕೂಡ ಇದೆ. ಈ ಪ್ರಕರಣದಲ್ಲಿ ಯಾರಾದ್ರೂ ಅಪ್ರೂವರ್ ಆಗೋದಕ್ಕೆ ರೆಡಿ ಇದಾರಂತ, ಅಂತದ್ದೇನಾದ್ರೂ ತಪ್ಪೊಪ್ಪಿಗೆ ಸ್ಟೇಟ್ಮೆಂಟ್ ಕೊಟ್ಟು ನನ್ನನ್ನ ನೀವು ಮಾಫಿ ಸಾಕ್ಷಿಯಾಗಿ ಕನ್ಸಿಡರ್ ಮಾಡಿ ಅಂತ ಹೇಳಿರುವಂತಹ ಸಾಧ್ಯತೆ ಇದೆಯಾ? ಯಾವಾಗ ಇಂಥ ಪ್ರಕರಣ ಅಂದ್ರೆ ಅಪ್ರೂವರ್ ಆಗಿ ಯಾರನ್ನ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಆತನ ಪಾತ್ರ ನೇರವಾಗಿ ಯಾವುದೇ ಪ್ರಕರಣದ, ಯಾವುದೇ ಕ್ರಿಮಿನಲ್ ಅಪರಾಧ ಪ್ರಕರಣಗಳಲ್ಲಿ ಆತನ ಪಾತ್ರ ನೇರವಾಗಿ ಭಾಗಿಯಾಗಿಲ್ಲದಿದ್ದಾಗ, ಮತ್ತೆ ಆತನಿಗೆ ಎಲ್ಲಾ ವಿಚಾರಗಳು ಗೊತ್ತಿದ್ದು ಕೂಡ ಸುಮ್ಮನಿದ್ದಂತಹ ಸಂದರ್ಭದಲ್ಲಿ ಆತನನ್ನು ಅಪ್ರೂವರ್ ಮಾಡ್ಕೊಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ಆತನನ್ನು ಕೂಡ ವಿಚಾರ ಗೊತ್ತಿದ್ದು ತಿಳಿಸ್ಲಿಲ್ಲ, ಮತ್ತೆ ಈತನ ಪಾತ್ರ ಕೂಡ ಪರೋಕ್ಷವಾಗಿದೆ ಅನ್ನೋ ನಿಟ್ಟಿನಲ್ಲಿ ಆರೋಪಿಯನ್ನಾಗಿ ಮಾಡ್ಕೊಳ್ತಾರೆ. ಆದ್ರೆ ಈ ಪ್ರಕರಣದಲ್ಲಿ ಎಲ್ಲಾ ಆರೋಪಿಗಳು ಕೂಡ ಮೇಲ್ನೋಟಕ್ಕೆ ಸಾಬೀತಾಗಿದೆ ಇವರ ರೋಲ್ ಏನು ಅಂತೇಳಿ. ಯಾಕಂತ ಹೇಳಿದ್ರೆ ಮೊದಲನೇ ಆರೋಪಿ ರಾಘು, ಆತ ಚಿತ್ರದುರ್ಗದಿಂದ ಇಲ್ಲಿಗೆ ಬೆಂಗಳೂರಿಗೆ ಕರ್ತಂದಿದ್ದಾನೆ. ಅದಾದ ಬಳಿಕ ವಿನಯ್, ಆತ ಶೆಡ್ ಕೊಟ್ಟಿದ್ದಾನೆ, ಶೆಡ್ ನಲ್ಲಿ ಇಟ್ಕೊಂಡಿದ್ದಾನೆ. ಪವನ್ ಆತನನ್ನ ಕರ್ಸೋದಕ್ಕೆ ವ್ಯವಸ್ಥೆ ಮಾಡಿದ್ದಾನೆ. ಹೀಗಾಗಿ ಶೆಡ್ ನಲ್ಲಿ ಹಲ್ಲೆ ಮಾಡಿದಂಥವ್ರು. ಅದಾದ ಬಳಿಕ 3 ಮಂದಿ ಸ್ಕಾರ್ಪಿಯೋ ಕಾರ್ನಲ್ಲಿ ಮೃತದೇಹವನ್ನ ತಂದು ರಾಜಕಾಲುವೆ ಬಳಿ ಬಿಸಾಡಿದ್ದು. ಹೀಗೆ ಎಲ್ಲರ ರೋಲ್ ಕೂಡ ಇದೆ. ಹೀಗಾಗಿ ಯಾರನ್ನೂ ಕೂಡ ಇಲ್ಲಿ ಅಪ್ರೂವರ್ ಮಾಡ್ಕೊಂಡಿಲ್ಲ. ಎಲ್ಲರೂ ಕೂಡ ಈ ಒಂದು ಕೊಲೆ ಅಪರಾಧದಲ್ಲಿ, ಕೊಲೆ ಆರೋಪದಲ್ಲಿ ಭಾಗಿಯಾಗಿರೋದಕ್ಕೆ ಸಾಕಷ್ಟು ಸಾಕ್ಷಿಗಳು ಸಿಕ್ಕಿದಾವೆ. ಇದಲ್ಲದೆ ಆ ಒಂದು ಶವವನ್ನ ಹಸ್ತಾಂತರವನ್ನ ಮಾಡುವ ಸಂದರ್ಭದಲ್ಲಿ ಒಂದಷ್ಟು ದರ್ಶನ್ಗೆ ಇಡೀ ರಾತ್ರಿ ಕಾಲ್ ಮಾಡಿದ್ದಾರೆ, ಅದರ ಬಗ್ಗೆ ಕೂಡ ಪೂರಕ ಸಾಕ್ಷಿಗಳು ಸಿಕ್ಕಿದಾವೆ. ಹೀಗಾಗಿ ಈ ಪ್ರಕರಣದಲ್ಲಿ ಯಾರನ್ನೂ ಕೂಡ ಅಪ್ರೂವರ್ ಆಗಿ ಮಾಡ್ಕೊಂಡಿಲ್ಲ, ಎಲ್ಲರನ್ನೂ ಕೂಡ ಆರೋಪಿಯನ್ನಾಗಿ ಮಾಡಿ ಇದೀಗ ಅವರ ಹೇಳಿಕೆಯನ್ನ ದಾಖಲು ಮಾಡುವ ಕೆಲಸವನ್ನ ಮಾಡ್ತಿದ್ದಾರೆ. ಮಮತಾ.